ಚಂದು ಪಾಟೀಲ್ ಅವರು ಹೇಳಿದ ವಿಷಯಕ್ಕೆ ನಾನು ಮತ್ತೊಮ್ಮೆ ಸ್ಪಷ್ಟನೆ ಕೊಡಕ್ಕೆ ಇಷ್ಟಪಡ್ತೇನೆ. ಅವರು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ನಾ ಹೇಳ್ತೀನಿ ಅವ್ರಿಗೆ ರಿಂಗ್ ರೋಡ್ಲಿಂದ ಚಾಲೂ ಮಾಡಿದ್ರೆ ಅಂತಂದರೆ ಕಲಬುರಗಿನಾಗ ಹೈಯೆಸ್ಟ್ ಗಾಂಜಾ ಎಲ್ಲ ಯುವಕರು ಯಾವ ಯುವಕರು ಅಂತಂತೇಳಿ ಬಿಡಿಸಿ ಹೇಳಲ್ಲ. ನಗರದ ಎಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಇಸ್ಪಟ್ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡಿದ್ದು ಅಂತೇಳಿ ಸುಮಾರು 10ರಿಂದ 11 ಪ್ರಕರಣಗಳ ವಿವರವನ್ನು ಹಾಕಿದ್ದಾರೆ. ಅದಕ್ಕೆ ನಾನು ಚಂದು ಪಾಟೀಲ್ರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ, ತಾವು ಯಾವುದೋ ವಿಷಯದಲ್ಲಿ ಹೆದರುವ ಹಿಂಪಡೆಯುವ ಅವಶ್ಯಕತೆ ಇಲ್ಲ ಸರ್. ಕರ್ನಾಟಕನಾಗ ಎಲ್ಲರೂ ಹೆಚ್ಚಿಗೆ ಜೀವ ಅಡ್ಡಗಳು ನಡೆದಾವ ಅಂತಂದರೆ ಕಲಬುರಗಿನೇ ನಡೆದಂತ ಹೇಳಬೇಕು. ನಾನು ಕಲಬುರಗಿಯಲ್ಲಿ ಇರ್ತಕ್ಕಂಥ ಯಾರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೋತಾ ಇದ್ದಾರಲ್ಲ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ. ಕಲಬುರಗಿ ನಗರ ರಸ್ತೆ ಬಗ್ಗೆ ಮಾತನಾಡಿ, ರಸ್ತೆ ಬಗ್ಗೆ ಮಾತನಾಡಿದರೆ ಜೈಲಿಗೆ ಕಳಿಸ್ತೀರಾ? ಎಲ್ಲರಿಗೂ ನಮಸ್ಕಾರಗಳು. ಕಳೆದ 2 ದಿನಗಳ ಹಿಂದೆ BJPಯ ನಗರ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನಂದರೆ ಕಲಬುರಗಿಯ ರಿಂಗ್ ರಸ್ತೆಯಲ್ಲಿ ಇಸ್ಪಟ್ ಅಡ್ಡೆಗಳು ನಡೀತಾ ಇದ್ದಾವೆ, ಗಾಂಜಾ ಸೇವನೆ ನಡೀತಾ ಇದೆ, ಗಾಂಜಾ ಮಾರಾಟ ನಡೀತಾ ಇದೆ ಅಂತ ಈ ಥರ ಎಲ್ಲ ಅವರವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ಪರ ವಿರೋಧ ಆ ವಿಷಯ ಇದ್ದುದೇ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕನ್ನು ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ಎಲ್ಲರ ರೈಟ್ಸನ್ನು ಅವ್ರು ಮಾತಾಡ್ತಾ ಇದ್ದಾರೆ. ನಾನು ಮಾತಾಡಲಿ ಅಂತ ಅದಕ್ಕೆ ನಾನು ವಿರೋಧ ವ್ಯಕ್ತಪಡ್ತಾ ಇಲ್ಲ. ಆದರೆ ಚಂದು ಪಾಟೀಲ್ ಅವರು ಹೇಳಿದ ವಿಷಯಕ್ಕೆ ನಾನು ಮತ್ತೊಮ್ಮೆ ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಅವರು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ಯಾಕಂದರೆ ದಾಖಲೆ ಚಂದು ಪಾಟೀಲ್ರು ಕೊಟ್ಟಿಲ್ಲ, ನಾನು ದಾಖಲೆ ತೋರ್ಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಕಲಬುರಗಿಯಲ್ಲಿ ಅವರ ಒಂದು ಮಾತಿಗೆ ವಿರೋಧ ಮಾಡ್ತಕ್ಕಂಥವ್ರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ತಮ್ಮ ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿ, ಕಲಬುರಗಿ ಸಿಟಿ ಪೊಲೀಸ್ ಅಂತ ಒಂದು ಪೇಜ್ ಇದೆ. ಇದು ಅಧಿಕೃತ ಪೊಲೀಸ್ ಕಲಬುರಗಿ ನಗರದ ಸಿಟಿ ಕಮಿಷನರ್ ಪೇಜ್ ಆಗಿರುತ್ತೆ. ಅಲ್ಲಿ ತಾವು ನೋಡ್ಬೋದು, ಅಲ್ಲಿ ಎಷ್ಟು ಇಸ್ಪಟ್ ಅಡ್ಡೆಗಳ ಮೇಲೆ ದಾಳಿ ಮಾಡಿದ್ದಾರೆ ಪೊಲೀಸರು, ಎಷ್ಟು ಜನರನ್ನು ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ, ಎಷ್ಟು ಮೊತ್ತವನ್ನು ಜಪ್ತಿ ಮಾಡಿದ್ದಾರೆ ಅಂತ ಅಲ್ಲಿ ತಿಳಿಸಿದ್ದಾರೆ. ಗಾಂಜಾ ಸೇವನೆ ಮಾಡ್ತಾ ಇರೋರ ಮೇಲೂ ಕೂಡ ಸಬರ್ಬನ್ ಪೊಲೀಸ್ ಠಾಣೆ ಆಗಿರ್ಬೋದು, ಮತ್ತು ಯೂನಿವರ್ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿ ಆಗಿರ್ಬೋದು, ರೋಜಾ ಪೊಲೀಸ್ ಠಾಣೆ ವ್ಯಾಪ್ತಿ ಆಗಿರ್ಬೋದು, ಮತ್ತು ಬ್ರಹ್ಮಪುರ ಪೊಲೀಸ್ ಠಾಣೆ ವ್ಯಾಪ್ತಿ ಆಗಿರ್ಬೋದು, ಮತ್ತು ಫರ್ದಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿ ಆಗಿರ್ಬೋದು. ನಗರದ ಎಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಇಸ್ಪಟ್ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡಿದ್ದು ಅಂತೇಳಿ ಸುಮಾರು 10ರಿಂದ 11 ಪ್ರಕರಣಗಳ ವಿವರವನ್ನು ಹಾಕಿದ್ದಾರೆ. ತಾವು ದಯಮಾಡಿ ಈ ವಿಷಯವನ್ನು ತಾವು ನೋಡಬೇಕು. ದಾಖಲೆನ ನಾನು ತೋರಿಸ್ತಾ ಇದ್ದೀನಿ, ಚಂದು ಪಾಟೀಲ್ರು ತೋರಿಸಿಲ್ಲ ಅಂತ ತಾವು ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಚಂದು ಪಾಟೀಲ್ರಿಗೆ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ, ತಾವು ಯಾವುದೋ ವಿಷಯದಲ್ಲಿ ಹೆದರುವ ಹಿಂಪಡೆಯುವ ಅವಶ್ಯಕತೆ ಇಲ್ಲ ಸರ್. ತಾವು ತುಂಬ ಚೆನ್ನಾಗಿ ಮಾತಾಡಿದ್ದೀರಿ. ಈ ಥರ ಮಾತಾಡಿದರೆ ಏನು ಸಾವಿರಾರು ಕಾರ್ಯಕರ್ತರಿದ್ದರೆ ಅವರಿಗೊಂದು ಹುರಿದುಂಬಿಸುವ ಕೆಲಸವನ್ನು ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಮತ್ತು ಡಾಕ್ಟರ್ ಸುಧಾ ಹಲ್ಕಾಯಿ ಮೇಡಮ್ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಕಲಬುರಗಿಯಲ್ಲಿ ಇರ್ತಕ್ಕಂಥ ಯಾರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೋತಾ ಇದ್ದಾರಲ್ಲ ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಕಲಬುರಗಿ ನಗರ ರಸ್ತೆ ಬಗ್ಗೆ ಮಾತನಾಡಿ, ರಸ್ತೆ ಬಗ್ಗೆ ಮಾತನಾಡಿದರೆ ಜೈಲಿಗೆ ಕಳಿಸ್ತೀರಾ? ನಿಮ್ಮ ಉಸ್ತುವಾರಿ ಸಚಿವರ ಕ್ಷೇತ್ರ ಚಿತ್ತಾಪುರದ ಅಕ್ರಮ ರಸ್ತೆ ಇರ್ಬೋದು, ಮತ್ತು ಅಲ್ಲಿ ಇದ್ದಂಥ ಅವ್ಯವಸ್ಥೆ ಬಗ್ಗೆ ಮಾತನಾಡಿದ ಒಬ್ಬ ವಿದ್ಯಾರ್ಥಿ, ಭೀಮುವನ ವಿದ್ಯಾರ್ಥಿಗೆ ಯಾವ ಥರ ರಾತ್ರಿ 11ವರೆಗೂ ತಾವು ಕರೆ ಮಾಡಿ ಹೆದರಿಸಿದ್ದಾರೆ ಉಸ್ತುವಾರಿ ಸಚಿವರು ಕಡೆಯವರು ಅಂತ ತಾವೆಲ್ಲರೂ ನೋಡಿದ್ದೀರಾ. ಸೊ ಇಂಥ ವ್ಯವಸ್ಥೆಯನ್ನು ಕಡಿವಾಣ ಪೊಲೀಸ್ ಇಲಾಖೆ ಹಾಕಬೇಕಂತ ಇಷ್ಟಪಡ್ತೇನೆ. ಪೊಲೀಸ್ ಇಲಾಖೆ ಸುಳ್ಳು ಕೇಸ್ ಹಾಕೋದನ್ನು ಬಿಟ್ಟು ಈ ಥರ ಯಾರು ಬೆದರಿಕೆ ಮಾಡ್ತಾ ಇದ್ದಾರೆ, ನಮಗೂ ಕೂಡ ನಿರಂತರವಾಗಿ ಬೆದರಿಕೆ ಹಲ್ಲೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಅದರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ BJPಯ ದಲಿತ ಮುಖಂಡರಾದ ಅಂಬಾರಾಯ ಅಷ್ಟಗಿಯವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಜೂಜಾಡಿ ನಡೀತಾ ಇರತಕ್ಕಂಥ ಮೇಲೆ ಪೊಲೀಸ್ ಇಲಾಖೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ದಾಳಿ ಮಾಡಿದ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡದ್ದು ಅವರ ಪೇಜಿನಲ್ಲೇ, ಕಲಬುರಗಿ ಸಿಟಿ ಪೊಲೀಸ್ ಪೇಜಿನಲ್ಲೇ ಅಧಿಕೃತವಾಗಿ ಎಲ್ಲರಿಗೂ ಸಾರ್ವಜನಿಕರಿಗೆ ಕಾಣುವಾಗಿ ಹಾಕಿದ್ದಾರೆ. ದಯಮಾಡಿ ತಾವ್ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ, ಅವರ ಹೇಳಿಕೆಗೆ ತಾವು ಖಂಡನೆ ಮಾಡ್ತಾ ಇದ್ದೀರಿ ಮತ್ತು ಕಾಮಿಡಿ ಮಾಡ್ತಾ ಇದ್ದೀರಿ, ತಾವು ಅದನ್ನು ನೋಡಬೇಕಂತ ನಾನು ಈ ಮೂಲಕ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ.